ಇವತ್ತೇನಪ್ಪ ಅಂತಂದರೆ, ಇವತ್ತು ನನ್ನೊಬ್ರು ಕಾನ್ವರ್ಸೇಷನ್ ನಡೀತು ನನಗೂ ನಮ್ಮ ತಂಗಿಗೂ. ಸೊ ಅವತ್ತು ನನ್ನ ತಂಗಿ ಇಟ್ಕೊಂಡು ನನ್ನ ಹತ್ರ ಹೇಳಿದ್ಲು, ಅಣ್ಣ ನಾನು ಎಲ್ಲರನ್ನೂ ಡಿಪೆಂಡ್ ಆಗಿರ್ತೀನಿ ಅಂತ ಅಂತಿದ್ಲು. ನಾನಂದೆ, ಡಿಪೆಂಡ್ ಆಗಿರೋದು ತಪ್ಪಲ್ವಾ ಅಂತಂದೆ. ಡಿಪೆಂಡ್ ಆಗಿರೋದು ಹೆಂಗಣ್ಣ ತಪ್ಪಾಗುತ್ತೆ ಅಂತ ಅವಳು ನನ್ನ ಕೇಳಿದ್ಲು. ಸೊ ನಾನು ಹೇಳಿದೆ ಅವಳ ಹತ್ರ, ಇಲ್ಲ ಪಾಪ, ನೀನೇನಾದರೂ ಒಬ್ಬರನ್ನ ಡಿಪೆಂಡ್ ಆದೆ ಅನ್ಕೋ. ಫಾರ್ ಎಕ್ಸಾಂಪಲ್, ಒಂದು ಅಂಗಡಿಗೆ ನೀನು ಹೋಗ್ತೀಯ, ಹೋಗಿದ್ದೇನು ಮಾಡ್ತೀಯ, ಒಂದು ಇಡ್ಲಿನ ಆರ್ಡರ್ ಮಾಡ್ತೀಯ, ಓಕೆನಾ. ಸೊ ಒಂದು ಇಡ್ಲಿ 2 ಇಡ್ಲಿ ಆರ್ಡರ್ ಮಾಡ್ತೀಯ. ಸೊ ಆರ್ಡರ್ ಮಾಡಿದ ಟೈಮಲ್ಲಿ ಏನು ಮಾಡ್ತೀಯ, ಒಂದು ಇಡ್ಲಿ ರೇಟ್ ಬಂದು 15 ರೂಪಾಯಿ ಇರುತ್ತೆ, ಬಟ್ ಪಕ್ಕದ ಅಂಗಡೀಲಿ 10 ರೂಪಾಯಿ ಇರುತ್ತೆ. ಸೊ ನೀನೇನು ಮಾಡ್ಬಿಡ್ತೀಯ, ನೀನಾಗಿ ಓನಾಗಿ ಅಂಗಡಿಗೆ ಹೋಗಿರ್ತೀಯ. ಸೊ ಅಲ್ಲಿ ನೀನು ಇಡ್ಲಿ ಪರ್ಚೇಸ್ ಮಾಡ್ತೀಯ. ಸೊ ಪರ್ಚೇಸ್ ಮಾಡಿದ್ದೊಂದು ಇಡ್ಲಿಗೆ 15 ರೂಪಾಯಿ ಅಂತೀಯ, ತೊಗೋತೀಯ, ಬರ್ತೀಯ. ಬಟ್ ನಿನ್ನ ಮನಸ್ಸಲ್ಲಿ ಏನಿರುತ್ತೆ, ಸರಿ ನಾನೇ ಹೋಗಿರೋದು ಅಂತ ಅಂದ್ಬಿಟ್ಟು ನೀನೇನು ಮಾಡ್ತೀಯ, ನೀನು ಯಾವುದೇ ಥರ ಏನು ಯೋಚನೆ ಮಾಡಲ್ಲ, ಹೋಗ್ತೀಯ, 15 ರೂಪಾಯಿ ಕೊಡ್ತೀಯ, ತಗೊಬರ್ತೀಯ. ಸೊ ಇದು ಕಾನ್ಸೆಪ್ಟು. ಇದೇ ಸಪೋಸ್ ನಿನ್ನ ಫ್ರೆಂಡ್ ಜೊತೆ ಹೋಗ್ದೆ ಅನ್ಕೋ, ಓಕೆನಾ. ಸೊ ಅವನ ನೀನು ಡಿಪೆಂಡಾಗಿ ಹೋಗಿರ್ತೀಯ. ಸರಿ ಮಚ್ಚ, ಈಗ ಅವ್ನು ಕೇಳ್ತಾನೆ, ಮಚ್ಚ ಎಲ್ಲಿ ಹೋಗುವ ಅಂತ. ಸೊ ನೀನು ಹೇಳ್ತೀಯ, ಮಚ್ಚ ನೀನು ಹೇಳೋ ಜಾಗನೇ ಸರಿ ಮಚ್ಚ ಅಂತ ನೀನು ಡಿಸೈಡ್ ಆಗ್ತೀಯ. ಸೊ ನೀವೇನು ಮಾಡ್ತೀರಾ, ಹೋಗ್ತೀರಾ ಇಬ್ಬರೂ. ಸೊ ಇಬ್ಬರು ಹೋದ ತಕ್ಷಣ ಏನು ಮಾಡ್ತೀರಾ, ಆರ್ಡ್ರ್ ಮಾಡ್ತೀರಾ ಇಡ್ಲಿನ. ಸೊ ಇಡ್ಲಿ ರೇಟ್ ಬಂದು 15 ರೂಪಾಯಿ ಅಂತಾರೆ. ಸೊ ಆರ್ಡ್ರ್ ಮಾಡ್ಬೇಕಾದ್ರೆ ತಗೊಂಡು ತಿಂತೀರಾ, ತಿಂದಾದ್ಮೇಲೆ ಏನು ಮಾಡ್ತೀರಾ, ಬಿಲ್ ಪೇ ಮಾಡೋಕೆ ಹೋಗ್ತೀರಾ. ಸೊ ಅಲ್ಲಿ ಇಡ್ಲಿಗೆ 15 ರೂಪಾಯಿ ಅಂತಾರೆ. ಸೊ ಅವಾಗ ನೀನೇನು ಮಾಡ್ತೀಯ, ನಿನ್ನ ಮನಸ್ಸಲ್ಲಿ ನೀನೊಂದು ಥಿಂಕ್ ಮಾಡ್ತೀಯ, ಏನಂತ, ನಾನು ಒಬ್ಬನೇ ಇದ್ದಿದ್ರೆ ಆ ಅಂಗಡಿಗೆ ಹೋಗಿದ್ದರೆ 5 ರೂಪಾಯಿ ಸೇವ್ ಮಾಡ್ತಿದ್ದೆ. ಬಟ್ ಇವನ್ನ ಡಿಪೆಂಡ್ ಆಗಿ ಬಂದಿದ್ದಕ್ಕೆ ನನಗಿಲ್ಲಿ ಲಾಸ್ ಆಗೈತೆ 5 ರೂಪೀಸು ಅಂತ. ಸೊ ಇಲ್ಲಿ ಸಜೆಷನ್ ಕೇಳೋದು ನೀವಾಗಿರ್ತೀರ, ಓಕೆನಾ. ಸೊ ಅವ್ರು ನಿಮ್ಗೆ ಏನಾದರೂ ಒಂದು ಆನ್ಸರ್ ಹೇಳಿ, ಅವರಿಂದ ನೀವೇನಾದರೂ ಅದನ್ನ ಮಾಡಿದರೆ, ಬಟ್ ನೀವು ಬ್ಲೇಮ್ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಬ್ಲೇಮ್ ಮಾಡ್ತೀರಾ. ಬಟ್ ಇದೇ ನೀವು ಓನ್ ರಿಸ್ಕ್ ತಗೊಂಡು ನಿಮ್ಮ ಡಿಸೈಡಲ್ಲಿ ನೀವು ಮಾಡಿದಾಗ, ಸೊ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ನನ್ನ ತಂಗಿಗೂ ನಾನು ಅದೇ ಅಂದಿದ್ದು. ಸೊ ಯಾವತ್ತೂ ಯಾರನ್ನೂ ಡಿಪೆಂಡ್ ಆಗದಿದ್ದಂಗೆ ಸೊ ನೀವು ನಿಮ್ಮ ಲೈಫ್ನ ಲೀಡ್ ಮಾಡಿ. ದಯವಿಟ್ಟು ಯಾರೂ ಅಷ್ಟೇ ಯಾರನ್ನೂ ಡಿಪೆಂಡ್ ಆಗಿ ಒಬ್ಬರು ಹೇಳ್ತಾರೆ ಅಂತ ಯಾವುದೇ ಕಾರಣಕ್ಕೂ ಯಾವುದನ್ನೂ ಮಾಡೋಕ್ಕೆ ಹೋಗಬೇಡಿ. ಸೊ ಅದಕ್ಕಾಗಿ ಹೇಳ್ತಿರೋದು. ಸೊ ನಿಮ್ಮ ಜೀವನ ನೀವು ಬದುಕಿ, ಬೇರೆಯವ್ರನ್ನ ಡಿಪೆಂಡ್ ಆಗಿ ಲಾಸ್ಟಲ್ಲಿ ಅವ್ರನ್ನ ಬ್ಲೇಮ್ ಮಾಡೋ ಬದಲು ಏನೇ ತಪ್ಪಾದರೂ ಅದು ನಮ್ಮ ಕಡೆಯಿಂದನೇ ಆಗೈತೆ ಅಂತ ನಾವು ಡಿಸೈಡ್ ಆಗೋದು ನಮಗೆ ಬೆಟ್ರು. ಸೊ ಇದು ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ಯಾರನ್ನೂ ಡಿಪೆಂಡ್ ಆಗಬಾರ್ದು ಅಂತ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.